ಗಾಡಿ ರೋಡ್ ಪ್ರೆಸೆನ್ಸ್ ಏನಿದೆ ಸಕ್ಕದಾಗಿದೆ ನೋಡಿ. ಇದು ಫಸ್ಟ್ ಬೈಕ್ ಕರ್ನಾಟಕದಲ್ಲಿ ಫುಲ್ ಟೂರಿಂಗ್ ಕಿಟ್ ಹಾಕಿರೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಮ್ಮ ಜೊತೆ ಇದೆ ಫುಲ್ಲಿ ಲೋಡೆಡ್ CB 200X. ಫುಲ್ಲಿ ಲೋಡೆಡ್ ಅಂತ ಯಾಕೆ ಹೇಳಿದೆ ಅಂದರೆ, ನೀವು ನೋಡ್ಬೋದು ಫುಲ್ ಕ್ರ್ಯಾಶ್ ಗಾರ್ಡ್, ಬ್ಯಾಕ್ ಪ್ಯಾನಿಯರ್ ಆ್ಯಂಡ್ ನಕಲ್ ಗಾರ್ಡ್ಸ್, ಫುಲ್ ಸೆಟ್ ಆಗಿದೆ ಬೈಕ್. ಫುಲ್ ಟೂರಿಂಗ್ ಏನಿದೆ ಆ ಲುಕ್ ನಿಮಗೆ ಕಾಣ್ತಾ ಇರ್ಬೋದು. ಸೊ ಇದು ಫಸ್ಟ್ ಬೈಕ್ ಕರ್ನಾಟಕದಲ್ಲಿ ಫುಲ್ ಟೂರಿಂಗ್ ಕಿಟ್ ಹಾಕಿರೋದು, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಒಂದು ಔಟ್ಲುಕ್ ಇರುತ್ತೆ ಆ್ಯಂಡ್ ಹಾಗೆ ಒಂದು ಕ್ವಿಕ್ ರೈಡ್ ರಿವ್ಯೂ, ನನ್ನ ಪರ್ಸ್ನಲ್ ರಿವ್ಯೂನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ರೀವಿಯಸ್ ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂದರೆ ಎಕ್ಸ್ಪಲ್ಸ್ 204Vದು ಮಾಡಿದ್ದೆ. ಸೊ ಹೋಗ್ಬಿಟ್ಟು ಚೆಕ್ ಮಾಡಿ, ಮೇಲೆ ಕಾರ್ಡ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಲಾಸ್ಟ್ ತನಕ ಇರಿ, ಸ್ಕಿಪ್ ಮಾಡಬೇಡಿ, ಮಜಾ ಮಾಡೋಣ. ಸೊ without any further ado, let's get started. 360 ವ್ಯೂ ತೋರಿಸ್ಬಿಡ್ತೀನಿ ಬೈಕ್ ಇದು ನೋಡಿ ಹಿಂಗಿದೆ. ಬ್ಯೂಟಿಫುಲ್ ವ್ಯೂ ಇದೆ ಇವತ್ತು. ತ್ರೀ 360 ವ್ಯೂ ನೋಡಾಯಿತು. ಇವಾಗ ಗಾಡಿ ಕನ್ಸೋಲಿಂದ ಸ್ಟಾರ್ಟ್ ಮಾಡೋಣ. ಸೇಮ್ ಡಿಜಿಟಲ್ ಕನ್ಸೋಲ್ ಬರುತ್ತೆ ನಿಮಗೆ. ಸೊ ಏನು ಹಾರ್ನೆಟಲ್ಲಿ ಏನಿದೆ ಸೇಮ್ ಅದನ್ನೇ ನೋಡ್ಬೋದು ನೀವಿಲ್ಲಿ. ಇನ್ನೊಂದು ಬ್ಲೂಟೂತ್ ಕನೆಕ್ಟಿವಿಟಿ ಇಲ್ಲ ಇದರಲ್ಲಿ. ಇನ್ನೊಂದು ಸ್ವಲ್ಪ ನನಗೆ ಲ್ಯಾಕಿಂಗ್ ಅನಿಸಿದ್ದು USB ಚಾರ್ಜರ್ ಪೋರ್ಟ್ ಏನಿದೆ ಅದು ಕೊಟ್ಟೇ ಇಲ್ಲ. ಸೊ ಬಜೆಟಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ಬೋದಿತ್ತು, ಮಾಡಿಲ್ಲ. ಆ್ಯಂಡ್ ಆಲ್ಸೋ ಬ್ಲೂಟೂತ್ ಕನೆಕ್ಟಿವಿಟಿ ಇಲ್ಲ. ಮತ್ತು ನಿಮಗೆ ಮಿರರ್ ಬಂದುಬಿಟ್ಟು ಇದು ಡ್ಯೂಕಿದು ಹಾಕಿದ್ದಾರೆ ಅವರು. ಸ್ಟಾಕಲ್ಲಿ ನಿಮಗೆ ಸೇಮ್ ಹಾರ್ನೆಟ್ ಇದೇನಿದೆ ಅದೇ ಸಿಗುತ್ತೆ. ಆ್ಯಂಡ್ ವಿಂಡ್ಶೀಲ್ಡ್ ಇದೆ, ಲುಕ್ಸ್ ಪ್ರಿಟಿ ಗುಡ್. ಆ್ಯಂಡ್ ಲೈಟ್ಸ್ ನೋಡಿದರೆ ನೀವು ಸೇಮ್ ಹಾರ್ನೆಟ್ ಇದೆ, ನಿಮಗೆ ಶೇಪ್ ನೋಡ್ಬೋದು. ಮೇಯ್ನ್ ಅಪ್ಗ್ರೇಡೇಷನ್ ಏನಪ್ಪ ಅಂತಂದರೆ ನಕಲ್ ಗಾರ್ಡ್ಸ್ ನಿಮಗೆ ಸ್ಟಾಕಲ್ಲೇ ಬರ್ತಾ ಇದೆ. ಬ್ಯೂಟಿಫುಲ್ ನಕಲ್ ಗಾರ್ಡ್ಸ್. ಇಂಡಿಕೇಟ್ರ್ ಕೂಡ ಅದರಲ್ಲೇ ನಿಮಗೆ ಕಾಂಪ್ಯಾಕ್ಟಾಗಿ ಸಿಗ್ತಾ ಇದೆ. ಸಿಂಗಲ್ ಚಾನಲ್ ABS ನಿಮಗೆ ಇದು. ಆ್ಯಂಡ್ ಅಪ್ಸೈಡ್ ಡೌನ್ ಫೋಕ್ಸ್, USD ಫೋಕ್ಸ್, ನೈಸ್. ಆ್ಯಂಡ್ ಬ್ಲಾಕ್ ಪ್ಯಾಟರ್ನ್ ಟೈರ್ ಬರುತ್ತೆ ನಿಮಗೆ ಏನದು ಕಾಂಬಿ ಸಿಸ್ಟಮ್, ನಿಮಗೆ ಟೂರಿಂಗಿಗೂ ಆಗುತ್ತೆ ಆ್ಯಂಡ್ ಸ್ವಲ್ಪ ಸಾಫ್ಟ್ ಕೋರ್ ಆಫ್ ರೋಡಿಂಗಿಗೂ ಆಗುತ್ತೆ. ಆ್ಯಂಡ್ ಹಾಗೆ ನೀವು ಸೈಡ್ ಲುಕ್ ನೋಡಿದರೆ ಸೆಮಿ ಫೇರಿಂಗ್ ಕೊಟ್ಟಿದ್ದಾರೆ. ಈ ಡಿಸೈನ್ ಬಂದುಬಿಟ್ಟು CB 500X ಇಂದ ಇನ್ಹೆರಿಟ್ ಆಗಿದೆ ಈ ಗಾಡಿ. ಇಂಜಿನ್ ಕವರ್ ಇದೆ. ಸೊ ಇದು ಪ್ಲಾಸ್ಟಿಕ್ ಇದು ಕೊಟ್ಟಿದ್ದಾರೆ, ಅಷ್ಟು ಸ್ಟ್ರಾಂಗ್ ಅಂತ ಇಲ್ಲ, ಬಟ್ ಓಕೆ. ಸೊ ಸ್ವಲ್ಪ ಅದು ಸೇಫ್ ಗಾರ್ಡ್ ಮಾಡುತ್ತೆ. ನಿಮಗೆ ಸಾಫ್ಟ್ ಕೋರ್ ಆಫ್ ರೋಡಿಂಗ್ ಮಾಡ್ತಾ ನಿಮಗೆ ಸ್ಟ್ಯಾಂಡ್ ಏನಿದೆ ಸ್ವಲ್ಪ ಹ್ಯಾಂಗ್ ಆಗುತ್ತೆ ಅಂತ ಹೇಳಿದ್ದಾರೆ ತುಂಬ ಜನ. ಸೊ ಅದನ್ನು ತೆಕ್ಕೊಂಡು ಆಫ್ ರೋಡಿಂಗ್ ಮಾಡ್ಬೋದು. ಆ್ಯಂಡ್ ಮೇಯ್ನ್ ಥಿಂಗ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 167 mm ಬರುತ್ತೆ. ಆ್ಯಂಡ್ ಸೀಟ್ ಹೈಟ್ 812 mm ಇಫ್ ಐ ಆಮ್ ನಾಟ್ ರಾಂಗ್. ಅಪ್ರೈಟ್ ಹ್ಯಾಂಡಲ್ ಬಾರ್ಸ್ ಬರುತ್ತೆ. ಸೊ ರೈಡರಿಗೆ ತುಂಬ ಕಂಫರ್ಟೇಬಲ್. ರೈಡಿಂಗ್ ಗೆಸ್ಚರ್ ಏನಿದೆ ಸೊ ಅದು ಸ್ವಲ್ಪ ಕಂಫರ್ಟೇಬಲ್ ಆಗಿದೆ ಹಾರ್ನೆಟಿಗೆ ಕಂಪೇರ್ ಮಾಡಿದರೆ. ದೆನ್ ನೀವು ಹಾಗೆ ಹಿಂದೆ ಬಂದರೆ ಬ್ರೇಕ್ ಲೈಟ್ ಸೇಮ್ ಹಾರ್ನೆಟ್ ಎಕ್ಸ್ ಸಿಂಬಲಲ್ಲಿ ಬರುತ್ತೆ ನಿಮಗೆ. ಸೇಮ್ ಬ್ಲಾಕ್ ಪ್ಯಾಟರ್ನ್ ಟೈರ್ಸ್, ಕಾಂಬಿ ಯೂಸೇಜ್ಗೆ ನಿಮಗೆ. ಆ್ಯಂಡ್ ಬ್ಯಾಕ್ ಪೈನೀರ್ ಮತ್ತು ಬ್ಯಾಕ್ ರ್ಯಾಕ್ ಏನಿದೆ ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು, ಸ್ಟಾಕಲ್ಲಿ ಬಂದಿಲ್ಲ. ಒಂದು ಮೇಲಿಂದ ಲುಕ್ ನೋಡಿದರೆ ನೀವು ಟ್ಯಾಂಕ್ ಏನಿದೆ ಸೊ ತುಂಬಾ ಸ್ವಲ್ಪ ಏನು ಬಲ್ಕ್ ಫೀಲ್ ಬರುತ್ತೆ. ಆ್ಯಂಡ್ ದೆನ್ ಇಂಜಿನ್ ಸ್ಪೆಕ್ಸಿಗೆ ಬಂದರೆ ನಿಮಗೆ ಇದು ಏರ್ ಕೂಲ್ಡ್ ಇಂಜಿನ್, ಸಿಂಗಲ್ ಸಿಲಿಂಡ್ರ್ 2 ವಾಲ್. ಆ್ಯಂಡ್ ನಿಮಗೆ ಹಾರ್ಸ್ ಪವರ್ ಬಂದುಬಿಟ್ಟು ಈ ಗಾಡಿದು 17.3 at 8500 RPM. ಆ್ಯಂಡ್ ಟಾರ್ಕ್ ನಿಮಗೆ 16
0.1 at 6000 RPM if I am not wrong. ಸೊ ಇದಿಷ್ಟು ಬಂದುಬಿಟ್ಟು ಗಾಡಿ ಸ್ಪೆಕ್ಸ್. ಸೊ ಮೇಲ್ಮೇಲೆ ಹೇಳಿದ್ದೀನಿ ಕ್ವಿಕ್ಕಾಗಿ. ಸೊ ಏನಾದರೂ ಮಿಸ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ. ಬನ್ನಿ ಒಂದು ಕ್ವಿಕ್ಕಾಗಿ ಒಂದು ರೈಡ್ ಹೊಡ್ಕೊಬರೋಣ. ಲೆಟ್ಸ್ ಸೇಮ್ ವಾಯ್ಸ್ ನೋಟ್ ಕೇಳಿಸ್ಬಿಡ್ತೀನಿ ನಿಮಗೆ. ಹಾರ್ನೆಟ್ ಇದು ಸೌಂಡ್ ಅನಿಸ್ತಾ ಇಲ್ಲ ನನಗೆ. ತುಂಬ ಸ್ಮೂತ್ ಇದೆ ಸೌಂಡ್ ಆ್ಯಂಡ್ ಅಷ್ಟು ವೈಬ್ರೇಷನ್ ಕೂಡ ಇಲ್ಲ. ಯಾವುದಕ್ಕೂ ಒಂದು ರೈಡ್ ಹೊಡ್ಕೊ ಬಂದ್ಬಿಡೋಣ ಕ್ವಿಕ್ಕಾಗಿ. ಲೆಟ್ಸ್ ಗೋ. ವಾವ್, ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸಿ. ಹಾರ್ನೆಟ್ ಓಡಿಸಿದ್ದೀನಿ ನಾನು, ಬಟ್ ದಿಸ್ ಫೀಲ್ ಸಮಥಿಂಗ್ ನ್ಯೂ. ಚೆನ್ನಾಗಿದೆ. ಪವರ್ ನಿಮಗೆ ಆಫ್ಟರ್ 7000 RPM ಸಿಗ್ತಾಯಿದೆ. ಆ ಪುಲ್ ಏನಿದೆ ಅದು 7000 RPM ನಂತರ ಸಿಗ್ತಾಯಿದೆ. ಆ್ಯಂಡ್ ಲೋ ಆ್ಯಂಡ್ ಟಾರ್ಕ್ ಕೂಡ ಚೆನ್ನಾಗಿ ಇದೆ. ಗಾಡಿ ತುಂಬ ಲೈಟ್ ವೆಯ್ಟ್ ಅನಿಸುತ್ತೆ. ಇದ್ರ ವೆಯ್ಟ್ ಬಂದುಬಿಟ್ಟು 147 kg ಅಷ್ಟೇ. ಸೊ ತುಂಬ ಲೈಟ್ ಅನಿಸುತ್ತೆ ಗಾಡಿ. ಬ್ರೇಕಿಂಗ್ ಕೂಡ ಚೆನ್ನಾಗಿದೆ. ಸಿಂಗಲ್ ಚಾನಲ್ ABS ಬ್ರೇಕಿಂಗ್ ಸಿಸ್ಟಮ್ಮು. ಗಾಡಿ ರೋಡ್ ಪ್ರೆಸೆನ್ಸ್ ಏನಿದೆ ತುಂಬಾ ಚೆನ್ನಾಗಿದೆ. ತುಂಬ ಲೈಟ್ ಫೀಲ್ ಬರುತ್ತೆ ನಿಮಗೆ ಗಾಡೀಲಿ. ಇಂಜಿನ್ ನಿಮಗೆ ಇದು ಟ್ಯೂನ್ಡ್ ಇಂಜಿನ್. ನಿಮಗೆ 200 cc ಬಟ್ 184 ಬರುತ್ತೆ ನಿಮಗೆ ಟ್ಯೂನ್ ಆದಮೇಲೆ. ಮೈಲೇಜ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಓನರ್ ಹತ್ರನೇ ಕೇಳ್ಬಿಟ್ಟು ಹೇಳೋಣ. ಲೋ ಬೀಮ್ ಐ ಬೀಮ್ ಕೊಡ್ರಪ್ಪ. ಹಂಗೆ ಶಾಕ್ಸ್ ಒಳ್ಳೆ ಬಟರ್ ಇದ್ದಂಗಿದೆ. ಮಕ್ಕನ್ ಪವರ್ ಅಷ್ಟಿದೆ ಅಂತ ಹೇಳೋಣ ನಾನು, ಬಟ್ ಗಾಡಿ ರೋಡ್ ಪ್ರೆಸೆನ್ಸ್ ಏನಿದೆ ಸಕ್ಕದಾಗಿದೆ ನೋಡಿ. ಕಾರ್ನರಿಂಗ್ ವಾವ್, ಕ್ರೇಜಿ. ತುಂಬ ಲೈಟ್ ಅನಿಸುತ್ತೆ ಗಾಡಿ. ಟಾರ್ಕು ಚೆನ್ನಾಗಿದೆ ಗಾಡಿದು. ಹಂಗೆ ಒಂದು ಆಫ್ ರೋಡ್ ಟ್ರೈಲ್ ಹೊಡೆದ್ಬೇಡ ಲೈಟಾಗಿ, ಜಾಸ್ತಿ ಏನೂ ಇಲ್ಲ. ನೋಡಿ ಓನರ್ ಇವರೇ. ಬಾರ. ಸೊ ಇವರು ಪ್ರತೀಕ್ ರೆಡ್ಡಿ, ನಂದು ಆಮೇಲೆ ಪ್ರೀವಿಯಸ್ ವ್ಲಾಗಲ್ಲೆಲ್ಲ ಇದ್ದ ನನ್ನ ಜೊತೆ. ಆ್ಯಂಡ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಬೈಕರ್ 360 ಇಂಡಿಯಾ. ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ. ಸಿಕ್ಕಾಪಟ್ಟೆ ಇಲ್ಲಿ ಏನಿದೆ ಇದು ಮಡ್ಡು ಸಿಕ್ಕಾಪಟ್ಟೆ ಜಾರುತ್ತೆ. ಇಲ್ಲ ಹಂಗೆ ಒಂದು ಕ್ವಿಕ್ಕಾಗಿ ಒಂದು ಆಫ್ ರೋಡ್ ಟ್ರೈಯಲ್ಲಿ ಇತ್ತು. ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪಲ್ಸ್ ತೊಗೊಂಡೋಗಿದ್ದೆ, ಅದು ಆ್ಯಕ್ಚುಲಿ ಚೆನ್ನಾಗಿದೆ ಆ ಲೊಕೇಶನ್. ಬಟ್ ಅಲ್ಲಿ ಅಷ್ಟು ಸಫಿಷಿಯೆಂಟ್ ಲೈಟ್ ಇರಲ್ಲ ಅಂದ್ಬಿಟ್ಟು ಈಚೆ ಬಂದೆ ನಾನು. ಬಟ್ ನಾಟ್ ಬ್ಯಾಡ್. ಸೊ ಗಾಡಿ ಏನಿದೆ ಮಲ್ಟಿಪರ್ಪಸ್ ಗಾಡಿ ಒಂಥರ. ಇದು ಏನಂತಾರೆ ನಿಮಗೆ ಬಜೆಟಲ್ಲಿ ಮತ್ತು ನಿಮಗೆ ಲುಕ್ಸಲ್ಲಿ ಕಂಫರ್ಟಲ್ಲಿ ಒಂಥರ ಪ್ಯಾಕ್ಡ್ ಇದ್ದಂಗೆ. ಯಾಕಂದರೆ ಎಲ್ಲ ನಿಮಗೆ ಸಿಗುತ್ತೆ ಈ ಗಾಡೀಲಿ ಅಟ್ ಇಟ್ಸ್ ಬೆಸ್ಟ್. ಯಾಕಂದರೆ ಫುಲ್ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡ್ಬೋದು ಅಂತ ಹೇಳಲ್ಲ ನಾನು ಇದರಲ್ಲಿ, ಬಟ್ ಒಂದು ರೇಂಜಿಗೆ ನಿಮಗೆ ನಡೆಯುತ್ತೆ. ಏನಾದ್ರು ಇದೆಯಾ ಇಲ್ಲ ಆಚೆ ಹೋಗೋಕ್ಕೆ? ಏನೂ ಇಲ್ಲ, ಇಲ್ಲೇ ಹೋಗ್ಬೇಕು. ಏನಪ್ಪ ಹೆವಿ ಜನ ಬರ್ತಾವ್ರು ಇಲ್ಲಿ.
ಶಾಕ್ಸ್ ಹೇಳಿದ್ನಲ್ಲ, ಒಳ್ಳೆ ಬಟರ್ ಇದ್ದಂಗಿದೆ. ಮುಗಿಸೋಣ. ದಟ್ಸ್ ಇಟ್ ಫಾರ್ ಟುಡೇ. ಸೊ ನಿಮ್ದೇನೇ ಸಜೆಷನ್ಸ್, ಒಪಿನಿಯನ್ಸ್ ಮತ್ತು ಬ್ಲಾ ಏನೇ ಇದ್ದರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ನಮ್ಮದು ಉಡುಪಿ ಟು ಕೂರ್ಗ್ ಸೀರೀಸ್ ಏನಿದೆ ಅದ್ರದ್ದು ವೀಡಿಯೋಸ್ ಹಾಕ್ತೀನಿ. ಆ್ಯಂಡ್ ಇದು ಬೈಕ್ ರಿವ್ಯೂ ಏನಿದೆ ಅದು ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ಟುಡೇ. ಸ್ಟೇ ಸೇಫ್, ಸ್ಟೇ ಕ್ರಿಯೇಟಿವ್, ಕೀಪ್ ರೋಲಿಂಗ್. ಬಾಯ್ ಹೇಳ್ಬಿಡು ಮಚ್ಚ. ಬೂಮ್ ಬಾಯ್. ನಮ್ಮದು ಬೂಮ್.